ನೋಡಿ, ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಕೂಡ ಇದ್ದಾರೆ, ಒಳ್ಳೆ ರಾಜಕಾರಣಿಗಳು ಕೂಡ ಇದ್ದಾರೆ. ರಾಜಕೀಯಕ್ಕೆ ಬರೋ ಉದ್ದೇಶವೇ ಕೆಲವೊಬ್ಬರಿಷ್ಟು ಒಂದು ಜನ ಭ್ರಷ್ಟಾಚಾರ ಮಾಡಕ್ಕೆ ಅನ್ನೋದನ್ನ ಸಾಕಷ್ಟು ಬಾರಿ ಸಾಬೀತು ಮಾಡಿದ್ದಾರೆ. ಸಾಕಷ್ಟು ಜನ ರಾಜಕಾರಣಿಗಳು ಜೈಲಿಗೆ ಹೋಗಿ ಬಂದಿರುವ ಉದಾಹರಣೆಗಳು ಕೂಡ ಇದೆ. ಇವತ್ತಿಗೂ ಕೂಡ ಶಿಕ್ಷೆ ಅನುಭವಿಸಿರುವವರು ಕೂಡ ಇದ್ದಾರೆ. ಅದು ನಾನಾ ರೀತಿಯ ಪ್ರಕರಣ, ಅದರಲ್ಲೂ ಹೆಚ್ಚಾಗಿ ಭ್ರಷ್ಟಾಚಾರದಂತಹ ಪ್ರಕರಣ, ಕ್ರಿಮಿನಲ್ ಕೇಸು. ಹಾಗಾದ್ರೆ ದೇಶದ ಅರ್ಧದಷ್ಟು ಮುಖ್ಯಮಂತ್ರಿಗಳು, ಈಗಿರುವಂತಹ ಮುಖ್ಯಮಂತ್ರಿಗಳನ್ನೇ ನಾವು ನೋಡೋದಾದ್ರೆ ಕ್ರಿಮಿನಲ್ ಕೇಸ್ ಇರುವಂತಹ ಮುಖ್ಯಮಂತ್ರಿಗಳು ಎಷ್ಟಿದ್ದಾರೆ, ಯಾರಿದ್ದಾರೆ ನಂಬರ್ 1 ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಮೇಲೆ ಎಷ್ಟು ಪ್ರಕರಣಗಳಿದೆ ನೋಡಿ. ದೇಶದ 28 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಇತ್ತೀಚೆಗೆ ತಾವು ಸ್ಪರ್ಧಿಸಿದ ಚುನಾವಣೆಯ ವೇಳೆ ಸಲ್ಲಿಕೆ ಮಾಡಿರುವಂತಹ ಅಫಿಡವಿಟ್ಗಳಿಂದ ಈ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಭಾರತದ ಪ್ರಸ್ತುತ ಮುಖ್ಯಮಂತ್ರಿಗಳಲ್ಲಿ 45% ಜನರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳಬಹುದು. ಈ ಪೈಕಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೊದಲನೇ ಸ್ಥಾನದಲ್ಲಿರೋದು. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮೊದಲನೇ ಸ್ಥಾನ, ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ADR ಬಿಡುಗಡೆ ಮಾಡಿರುವಂತಹ ವರದಿ ತಿಳಿಸಿದೆ ಅಂತಾನೆ ಹೇಳಬಹುದು. 28 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳು ಅಫಿಡವಿಟ್ಗಳಿಂದ, ಅವರು ಸಲ್ಲಿಸಿರುವಂತಹ ಅಫಿಡವಿಟ್ಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 31 ಮುಖ್ಯಮಂತ್ರಿಗಳ ಪೈಕಿ 14 ಮಂದಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣ. 31 ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯದಲ್ಲಿ, ದೇಶದಲ್ಲಿ. ಅದರಲ್ಲಿ 14 ಜನ ಮುಖ್ಯಮಂತ್ರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು. ಅವರಲ್ಲಿ 11 ಮುಖ್ಯಮಂತ್ರಿಗಳು ಗಂಭೀರ ಸ್ವರೂಪದ ಕ್ರಿಮಿನಲ್ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. 2 ಮುಖ್ಯಮಂತ್ರಿಗಳು ತಮ್ಮ ವಿರುದ್ಧ ಕೊಲೆಯತ್ನ ಪ್ರಕರಣ ಕೂಡ ದಾಖಲಾಗಿದೆ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ 89 ಪ್ರಕರಣಗಳಲ್ಲಿ 72 ಪ್ರಕರಣಗಳು ಭಾರತೀಯ ದಂಡ ಸಂಹಿತೆಯ IPC ಸೆಕ್ಷನ್ ಗಂಭೀರ ವಿಭಾಗಗಳಾದ ಕ್ರಿಮಿನಲ್, ಬೆದರಿಕೆ, ದ್ವೇಷ ಉತ್ತೇಜಿಸೋದು, ಹಲ್ಲೆ ಆರೋಪ. ಇನ್ನು ರೆಡ್ಡಿ ನಂತರ ಪಶ್ಚಿಮ ಬಂಗಾಳ ಸಿಎಂ ಸುವೆಂದು ಅಧಿಕಾರಿ ಕೂಡ ಇದ್ದಾರೆ. ಅವರು 29 ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿದ್ದಾರೆ. ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಟ್ಟು 19 ಪ್ರಕರಣ. ಕೊನೆಯ ಸ್ಥಾನದಲ್ಲಿ ಪಂಜಾಬ್ ಸಿಎಂ ಭಗವಂತ್ ಮಾನ್, ಸಿಕ್ಕಿಂನ PS ತಮಾಂಗ್, ಒಡಿಶಾದ ಮೋಹನ್ ಚರಣ್ ಮಾಝಿ, ರಾಜಸ್ಥಾನದ ಭಜನ್ಲಾಲ್ ಶರ್ಮಾ ಅವರು ತಲಾ 1 ಪ್ರಕರಣವನ್ನ ಹೊಂದಿದ್ದಾರೆ. ಇದಿಷ್ಟು ದೇಶದ ಮುಖ್ಯಮಂತ್ರಿಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್.